ಮಳೆಗೆ ಅವಾಂತರಗಳ ಸುರಿಮಳೆ ಸೃಷ್ಟಿಯಾಗಿದೆ. ರಣಮಳೆಗೆ ಪ್ರಾಣಹಾನಿಗಳ ಸರಮಾಲೆ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ 6 ಜೀವಗಳು ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಬಲಿಯಾಗಿದ್ದಾವೆ. ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಅವಲೋಕಿಸೋದಕ್ಕೆ ಸಿಟಿ ರೌಂಡ್ಸ್ ಮಾಡ್ತಾರೆ. ಸಿಎಂ ಭೇಟಿಗೂ ಮುನ್ನವೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಾಜಕಾಲುವೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಇಲ್ಲಿವರೆಗೂ ಏನ್ ಮಾಡ್ತಿದ್ರಿ ನೀವು? ರಾಜಕಾಲುವೆ ಹೂಳು ತೆಗಿಸ್ಬೇಕು, ಕ್ಲೀನ್ ಮಾಡಿಸ್ಬೇಕು ಅನ್ನುವ ಸಾಮಾನ್ಯವಾದಂತ ಸೆನ್ಸ್ ಕೂಡ ನಿಮ್ಗಿಲ್ವಾ? ಹಂಗಾದ್ರೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು ಸಿಎಂ ಡಿಸಿಎಂ ಸ್ವಾಗತಕ್ಕೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಭಾರಿ ಮಳೆಗೆ ಅವಾಂತರಗಳ ಸುರಿಮಳೆ ಸೃಷ್ಟಿಯಾಗಿದೆ ನಗರದಾದ್ಯಂತ. ಸಿಎಂ ಇವತ್ತು ಎಲ್ಲ ಕಡೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಓಡಾಡಿ ವಸ್ತು ಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ. ವರುಣನ ಆರ್ಭಟಕ್ಕೆ ಇಲ್ಲಿವರೆಗೂ ಕೂಡ 6 ಜನ ಬಲಿಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಅವಲೋಕಿಸೋದಕ್ಕೆ ಸಿಟಿ ರೌಂಡ್ಸ್ ಹೊಡಿತಾರೆ. ಸಿಎಂ ಭೇಟಿಗೂ ಮುನ್ನವೇ ಅಧಿಕಾರಿಗಳೆಲ್ಲ ಅಲರ್ಟ್ ಆಗಿದ್ದಾರೆ. ಈಗ ಇಲ್ಲಿವರೆಗೂ ಕೂಡ ನಿಮಗೆ ಬುದ್ಧಿ ಬಂದಿರಲಿಲ್ಲ. ಈಗ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಾಜಕಾಲುವೆಯನ್ನು ಕ್ಲೀನ್ ಮಾಡಿಸೋದು, ರೆಡ್ ಕಾರ್ಪೆಟ್ ಹಾಕೋದು, ಸ್ವಚ್ಛತಾ ಕಾರ್ಯ ಮಾಡೋದಂತೆ. HBR ಲೇಔಟ್ನ ಇಲ್ಲೆಲ್ಲ ಸಿಎಂ ಡಿಸಿಎಂಗಾಗಿ ರೆಡ್ ಕಾರ್ಪೆಟ್ ಹಾಕಿ ವೇದಿಕೆಯನ್ನು ಕೂಡ ರೆಡಿ ಮಾಡಿದ್ದಾರೆ. ಜನ ಸಾಯ್ತಾ ಇದ್ದಾರೆ, ಜನ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಜನರ ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ನೋಡಿ, ನೀವು ಹಿಂಗೆಲ್ಲ ಮಾಡಿದರೆ ನಮ್ಗೆ ಭಾಳ ಕಷ್ಟ ಆಗುತ್ತೆ, ಬದುಕೋದಕ್ಕಾಗಲ್ಲ, ಮನೆಯೊಳಗೆಲ್ಲ ನೀರು ನುಗ್ಗಿದೆ, ನಾವು ನಮ್ಮ ಮನೆಯಲ್ಲಿರುವಂಥ ವಸ್ತು, ಬರೆ, ಬಟ್ಟೆ ಎಲ್ಲವನ್ನ ಕಳ್ಕೊಂಡಿದ್ದೀವಿ, ಬದುಕೇ ನಮ್ಮದು ಬೀದಿಗೆ ಬಂದಿದೆ. ಮೊದಲೇ ನೀವು ಇದನ್ನು ಸರಿಪಡಿಸ್ಬೇಕಾಗಿತ್ತಲ್ಲ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಹಿಂಗೆ ಆಗುತ್ತೆ. ನಾವು ಯಾರನ್ನು ಕೇಳೋಣ? BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು? ಹಾಗಾದರೆ ಜೀವ ಕಳ್ಕೊಂಡಂಥ ಆ 3 ಜನ ಬೆಂಗಳೂರಿನಲ್ಲಿ, ಒಟ್ಟು 6 ಜನ, 3 ಜನ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ 3 ಜನ, ಇವ್ರ ಜೀವಕ್ಕೆ ಹೊಣೆ ಯಾರಾಗಾದರೆ? ಮಳೆ ಬರುತ್ತೆ ಅನ್ನುವ ಸೂಕ್ಷ್ಮತೆ ತಮಗಿತ್ತಲ್ಲ, ತಾವು ಮೊದಲೇ ಇದೆಲ್ಲವನ್ನು ಸರಿಪಡಿಸ್ಕೊಳ್ಬೇಕಾಗಿತ್ತಲ್ಲ, ಆಗುವಂಥ ದುರಂತವನ್ನು ತಾವು ತಪ್ಪಿಸ್ಬೇಕಾಗಿತ್ತಲ್ಲ. ಈ ಪ್ರಾಣಹಾನಿಗೆ ಯಾರು ಕಾರಣ? ಗೋಡೆ ಕುಸಿದು ಬಿದ್ದಿದೆ, ರಾಜಕಾಲುವೆ ನೀರು ಮನೆಯೊಳಗೆಲ್ಲ ನುಗ್ಗಿದೆ, ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಾಪಲಿಯಾಗಿದ್ದಾವೆ, ಜನ ಬೀದಿಗೆ ಬಂದಿದ್ದಾರೆ, ಬದುಕಕ್ಕಾಗಲ್ಲ, ಮನೆಯೊಳಗೆಲ್ಲ ನೀರು ನುಗ್ಗಿ ಪಾಪ ದವಸ ಧಾನ್ಯಗಳೆಲ್ಲ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ, ಬದುಕು ಮೂರ ಬಟ್ಟೆ ಆಗಿದೆ, ರಸ್ತೆಯಲ್ಲಿ ಓಡಾಡ್ಲಿಕ್ಕಾಗಲ್ಲ, ಚರಂಡಿಗಳೆಲ್ಲ ತುಂಬಿಕೊಂಡಿದೆ, ಎಲ್ಲೂ ಹೊಂಡದ ಒಳಗೆ ಎಲ್ಲಿ ಬಿದ್ದು ಎಲ್ಲಿ ಜೀವ ಹೋಗುತ್ತನ್ನೋ ಭಯ. ಸಿಎಂ ಡಿಸಿಎಂ ಸ್ವಾಗತಕ್ಕೆ ರೆಡ್ ಕಾರ್ಪೆಟ್ ತೆರವು ಮಾಡಿದ್ದಾರೆ. ಜನ ನೀರಿನಲ್ಲಿ, ಸರ್ಕಾರಕ್ಕೆ ಮಾತ್ರ ರೆಡ್ ಕಾರ್ಪೆಟಾ? ಜನಾಕ್ರೋಶ ಇದು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು. HBR ಲೇಔಟ್ನಲ್ಲಿ ರೆಡ್ ಕಾರ್ಪೆಟ್ ಅನ್ನು ಹಾಕಲಾಗಿತ್ತು. ಎಂತ ಸೂಕ್ಷ್ಮ ಮತಿಯವು ಅಂತ ಹೇಳಿದ್ರೆ ಈ ಅಧಿಕಾರಿಗಳು. ಜನ ಎಲ್ಲ ನೀರಿನಲ್ಲಿ ತೇಲ್ತಾ ಇದ್ದಾರೆ, ಜನರ ಬದುಕೆಲ್ಲ ಕೊಚ್ಕೊಂಡು ಹೋಗಿದೆ, ಜೀವ ಹಾನಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಜನರ ಪರಿಸ್ಥಿತಿ ನೋಡಿದ್ರೆ ಹೇಳ ತೀರದಾಗಿದೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ರೆಡ್ ಕಾರ್ಪೆಟ್ ಹಾಕೊಂಡು ರಾಜಕಾಲುವೆನ ಹೇಳಕ್ಕೆ ಮಾತ್ರ ಕ್ಲೀನ್ ಮಾಡಿಕೊಂಡು ಇವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಜನ ರೊಚ್ಚಿಗೆದ್ದಿದ್ದಾರೆ ಇವತ್ತು. HBR ಲೇಔಟ್ನಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, DCM ಬರ್ತಾರೆ ಅಂತೇಳಿ ಇವ್ರು ಹಾಕಿದಂಥ ರೆಡ್ ಕಾರ್ಪೆಟ್ ಏನು ಸಂದೇಶ ಕೊಡ್ತಿದ್ದೀರಿ ನೀವು? ಜನರ ಬದುಕು ಬಳಲಿ ಹೋಗಿದೆ, ನೀರಿನಲ್ಲಿ ತೇಲ್ತಾ ಇದ್ದಾರೆ ಅವರೆಲ್ಲ. ಇವ್ರು ಮಾಡಬೇಕಾದದ್ದನ್ನು ಮಾಡಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ನೋಡಕ್ಕೆ ಬರ್ತಾರೆ ಅಂತ ಹೇಳಿ ರೆಡ್ ಕಾರ್ಪೆಟ್ ಹಾಕೊಂಡು ಇವರೆಲ್ಲ ಎಲ್ಲೇನು ಸಂಭ್ರಮ ಮಾಡೋದಕ್ಕೆ ಹೊರಟಿದ್ದೀರಾ? ಜನ ಈ ಪ್ರಶ್ನೆಯನ್ನು ಕೇಳಿದಾಗ ಆ ರೆಡ್ ಕಾರ್ಪೆಟ್ಗಳನ್ನು ತೆಗಿತಾ ಇರುವಂಥ ದೃಶ್ಯ ನೋಡಿ. ಎಂಥ ಅಲ್ಪಮತೀಯ ಅಧಿಕಾರಿಗಳು ಅಂತ ಹೇಳಿದರೆ ಅವರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ರೆಡ್ ಕಾರ್ಪೆಟ್ ಹಾಕಿದ್ರು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ಅದನ್ನು ತೆರವು ಮಾಡಿದ್ದಾರೆ. ಈಗ ತೆರವು ಮಾಡ್ತಾ ಇರುವಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಏನು ವಿಪರ್ಯಾಸ ಇದು? ಇವರಿಗೊಂದು ಸಾಮಾನ್ಯ ಜ್ಞಾನ ಅನ್ನೋದಿಲ್ವಾ? ಹಾಗಾದ್ರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಇದು ಸಂಭ್ರಮಿಸುವಂಥ ಸಮಯ ಇದು. ಎಲ್ಲಿದು ಇದೆಲ್ಲ ಕಂಡು ಬಂದಿದ್ದು ಮುತ್ತಪ್ಪ? ರಂಜಿತ್, CM ಅವರು ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಜನರ ಸಮಸ್ಯೆಗಳನ್ನು ಕೇಳೋದಕ್ಕೆ ಇವತ್ತು ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ರು. ಅದರಂತೆ ಅವರು HBR ಲೇಔಟ್ಗೆ ಭೇಟಿ ಕೊಟ್ಟು ಇಲ್ಲಿ 70ಕ್ಕೂ ಅಧಿಕ ಮನೆಗಳು ಮುಳುಗಡೆ ಆಗಿದ್ದು, ಆ ಮನೆಗಳಿಗೆ ಭೇಟಿ ಕೊಡಬೇಕಿತ್ತು. ಈ ಭೇಟಿ ಕೊಡುವಂತಹ ಒಂದು ಸ್ಥಳದಲ್ಲಿ BBMP ಅಧಿಕಾರಿಗಳು ಮತ್ತು ಸ್ಥಳೀಯ ಕಾಂಗ್ರೆಸ್ ಲೀಡರ್ ಎಲ್ಲರೂ ಕೂಡ ಒಂದು ರೆಡ್ ಕಾರ್ಪೆಟ್ ಹಾಕಿಬಿಟ್ಟು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು. ಈ ಬಗ್ಗೆ ರಿಪಬ್ಲಿಕ್ ಚಾನಲ್ ಅವರು ಅದನ್ನು ನಾವು ತೋರಿಸಿದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಅದರ ಅರಿವಾಗುತ್ತೆ, ರೆಡ್ ಕಾರ್ಪೆಟ್ ಬೇಡ ಅಂತೇಳಿ. ಆ ಕೂಡಲೇ
ಹಿರಿಯ ಅಧಿಕಾರಿಗಳು ಇರುವಂತಹ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆ ರೆಡ್ ಕಾರ್ಪೆಟ್ನ ತೆಗೆಸುವಂತಹ ಕೆಲಸ ಮಾಡಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿರುವಂತಹ ಜನರ ಸಮಸ್ಯೆನ ಕೇಳೋಕೆ CM ಅವರು ಬರ್ತಿದ್ರು. ಆದರೆ ಯಾವುದೇ ರೀತಿಯ ಉದ್ಘಾಟನೆ ಕಾರ್ಯಕ್ರಮವಾಗಲಿ ಅಥವಾ ಯಾವುದೇ ರೀತಿಯ ಒಂದು ಶುಭ ಕಾರ್ಯ ಅಲ್ಲ ಇದು. ಇಂತಹ ಸಂದರ್ಭದಲ್ಲಿ ಹೇಗೆ ನೀವು ರೆಡ್ ಕಾರ್ಪೆಟ್ ಹಾಕಿದ್ರೆ ಅಂತಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕ್ಲಾಸ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈಗ ಇಲ್ಲಿರುವಂತಹ ರೆಡ್ ಕಾರ್ಪೆಟ್ ಅನ್ನು ತೆಗೆಯುವಂತಹ ಕೆಲಸವನ್ನು ಈಗ BBMP ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಇಲ್ಲಿರುವಂತಹ ಸ್ಥಳೀಯರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಇಲ್ಲಿ ಕಾದು ಕುಳಿತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಕೂಡ ಇಲ್ಲಿಗೆ ಬಂದು ಅವರ ಸಮಸ್ಯೆಯನ್ನು ಕೇಳಬೇಕಾಗಿತ್ತು. ಆದರೆ ಈ ಯಾವಾಗ ಈ ರೆಡ್ ಕಾರ್ಪೆಟನ್ನು ಜನರು ನೋಡಿದ್ರು ಜನರು ಕೂಡ ಇದನ್ನು ಆಕ್ರೋಶ ಹೊರ ಹಾಕ್ತಾರೆ. ಮುಖ್ಯಮಂತ್ರಿಗಳಿಗೆ ಬಂದಿರೋದು ನಮ್ಮ ಸಮಸ್ಯೆನ ಕೇಳೋದಕ್ಕೋ ಅಥವಾ ರೆಡ್ ಕಾರ್ಪೆಟಲ್ಲಿ ನಿಂತುಬಿಟ್ಟು ಫೋಟೋಗೆ ಫೋಸ್ ಕೊಡೋದಕ್ಕೋ ಅಂತ ಹೇಳಿಬಿಟ್ಟು ಸ್ಥಳೀಯರು ಎಲ್ಲರೂ ಕೂಡ ಆಕ್ರೋಶ ಹೊರ ಹಾಕಿದಂತಹ ಕಾರಣಕ್ಕಾಗಿ ಆ ಕೂಡಲೇ BBMP ಅಧಿಕಾರಿಗಳು ಇಲ್ಲಿರುವಂತಹ ರೆಡ್ ಕಾರ್ಪೆಟ್ನ ತೆಗೆಯುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈ ವೇದಿಕೆಯ ಮೇಲೇ ಒಂದು ರೆಡ್ ಕಾರ್ಪೆಟ್ ಕೂಡ ಹಾಕಲಾಗಿತ್ತು. ಆ ರೆಡ್ ಕಾರ್ಪೆಟನ್ನು ತೆಗೆದು ಈಗ ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಮಾಡಿ. ನನ್ನ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಸರ್, ನಿಮ್ಮ ಸಮಸ್ಯೆ ಎಷ್ಟು ಸಲ ಹೇಳಿದ್ರು ಕೂಡ ಅದನ್ನು ನಿವಾರಣೆ ಆಗಿರಲಿಲ್ಲ ಸರ್. ಇದು 10 ರಿಂದ 15 ವರ್ಷದಿಂದ ಹೇಳ್ತಾ ಇರೋದು. ಅದಕ್ಕೆ ಪರಿಹಾರನೇ ಇಲ್ಲ. ಪರಿಹಾರ ಕೊಡಬೇಕು ಅಂತಂದರೆ ಜನ ಎದ್ದೇಳಬೇಕು. ಈಗ ಪಾಪ ಜನ ಬರ್ತಾರೆ, ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಆ ಕ್ಷಣಕ್ಕೆ ಸಮಾಧಾನ ಕೊಡ್ತಾರೆ, ಪರಿಹಾರ ಕೊಡ್ತಾರಂತೆ ಸಮಾಜಕ್ಕೆ, ಜನಗಳಿಗೆ ಪರಿಹಾರ. ಏನು ಪರಿಹಾರ? 2,000 3,000 ಪರಿಹಾರ ನಾವು ಕೇಳ್ತಾ ಇಲ್ಲ. ನಮಗೆ ಪರಿಹಾರ ದುಡ್ಡಿನಿಂದ ಬೇಕಾಗಿಲ್ಲ, ಪರಿಹಾರ ವರ್ಕಿಂದ ಬೇಕು. ನಮಗೆ ಸೊಲ್ಯೂಷನ್ ಬೇಕು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು. ಮನೆಯಲ್ಲಿ ನೀರು ನುಗ್ಲಾರ್ದಂಗೆ ಮಾಡ್ಕೊಬೇಕು. ನೋಡಿ, ಈ ರಾಜಕಾಲುವೆಯಲ್ಲೇ ಇಷ್ಟು ತುಂಬಿದೆ, ಇಷ್ಟು ಕಸ ತುಂಬಿದೆ. ಅದಕ್ಕೆ ಆ ಕಡೆ ಈ ಕಡೆ ಗೋಡೆ ಕಟ್ತಾರೆ, ಕಸ ಅಲ್ಲೇ ಮಧ್ಯದಲ್ಲಿ ಬಿಡ್ತಾರೆ. ನೀರೆಲ್ಲ ಹೋಗಬೇಕು. ನೀರು ಹೋಗಬೇಕು ಅಂತಂದ್ರೆ ಪರಿಹಾರ ಕ್ಲೀನಾಗಿ ಡ್ರೈನೇಜ್ ಕೆಲಸಗಳಾಗಬೇಕು, ಮೋರಿ ಕೆಲಸಗಳಾಗಬೇಕು. ಅದನ್ನೆಲ್ಲ ಮಾಡಿದ್ರೆ ತಾನೇ ನೀರು ಹೋಗೋದು. ಸರ್, ಈ ಏರಿಯಾದಲ್ಲಿ ಕ್ಲೀನಾಗಿ ವೇದಿಕೆ ರೆಡಿ ಮಾಡಿದ್ರು ಸರ್. ರೆಡ್ ಕಾರ್ಪೆಟ್ ಹಾಕಿದ್ರು. ಯಾತಕ್ಕೋಸ್ಕರ ರೆಡ್ ಕಾರ್ಪೆಟ್ ಬೇಕಾಗಿತ್ತು? ರಾತ್ರಿಗೋಸ್ಕರ ಬೇಕು. ನಾವೆಲ್ಲ ನೀರಲ್ಲಿ ಮುಣ್ಕೊಂಡು, ನಾವೆಲ್ಲ ನೀರಲ್ಲಿ ಕೆಸರಿನಲ್ಲಿ ಇದ್ಕೊಂಡು ಕೆಲಸ ಮಾಡುವಾಗ ಇವ್ರಿಗೆ ರೆಡ್ ಕಾರ್ಪೆಟ್ ಬೇಕಾ? ರೆಡ್ ಕಾರ್ಪೆಟ್ ಯಾಕೆ ಬೇಕು ಸರ್? ಬರಬೇಕು ಆ ಸಮಯಕ್ಕೆ. ಮಳೆ ಬಂದು ತುಂಬ್ಕೊಳತ್ತಲ್ಲ, ನೀರು ನೆರೆ ಬಂದಾಗ ಬಂದು ಆ ಟೈಮಿಗೆ ನೋಡಬೇಕು. ಆವಾಗ ರೆಡ್ ಕಾರ್ಪೆಟ್ ಏನು ಅಂತ ಗೊತ್ತಾಗತ್ತೆ. ಇವಾಗ ಗೊತ್ತಾಗಲ್ಲ ರೆಡ್ ಕಾರ್ಪೆಟ್. ಆ ಟೈಮಿಗೆ ಬಂದರೆ ಗೊತ್ತಾಗುತ್ತೆ ರೆಡ್ ಕಾರ್ಪೆಟ್ ವ್ಯಾಲ್ಯೂ ಏನು, ಆ ಸಾಮಾನ್ಯ ಜನರದ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಮಕ್ಕಳು ಮರಿಗಳನ್ನ ಇಟ್ಕೊಂಡು ಹೆಗಲ ಮೇಲೆ ತಲೆ ಮೇಲೆ ಇಟ್ಕೊಂಡು ರಾತ್ರಿ ಎಲ್ಲ ನಿಂತ್ಕೊಂಡಿದ್ದಾರೆ ಸರ್. ಮೂಟೆ ಇಟ್ಕೊಂಡು, ಸಾಮಾನೆಲ್ಲ ಇಟ್ಕೊಂಡು, ಮೂಟೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. 3 ಗಂಟೆ 4 ಗಂಟೆ, ಬೆಳಗ್ಗೆ 6 ಗಂಟೆ ತನಕ ನಾವು ಕಣ್ಣಿಂದ ನೋಡಿದವನು, ನಾವು ಅನುಭವಿಸಿದವ್ರೆ ಅವೆಲ್ಲ ಪರಿಸ್ಥಿತಿ ನೋಡಿಬಿಟ್ಟು ಅನುಭವಿಸಿರೋದು. ಅದಕ್ಕೆ ಪರಿಹಾರ ಕೊಡಿ. ನಮಗೆ ಬೇರೆ ಏನು ಕೇಳ್ತಾ ಇಲ್ಲ. ನಮಗೆ ಸರ್ಕಾರದಿಂದ ಪರ್ಮನೆಂಟ್ ಸೊಲ್ಯೂಷನು. ನಿಮಗೆ ಗೊತ್ತಿಲ್ವಾ, ಎಕ್ಸ್ಟ್ರಾ ಒಳ್ಳೆ ಇಂಜಿನಿಯರಿಂಗ್ ಕರ್ಕೊಂಡ್ಬಂದು ಇಂಥ ಏರಿಯಾದಲ್ಲೂ ಪ್ರತಿ ವರ್ಷ ಆಗ್ತಾ ಇದೆ. ಇದು ಪ್ರತಿ ವರ್ಷ ಆಗ್ತಾ ಇರೋ ಪ್ರಾಬ್ಲಮ್, ಒಂದು ವರ್ಷದಲ್ಲ. ಮಳೆ ಹಾನಿಗೆ ಪ್ರತಿ ಮನೆಗೂ 2,500 ರೂಪಾಯಿ ಪರಿಹಾರ ಕೊಡ್ತಾರಂತೆ. ಬೇಡ, ನಮಗೆ 2,500 ಪರಿಹಾರ ಬೇಡ. ನಾವು ಅದೇ ದುಡ್ಡನ್ನು ಸರ್ಕಾರದವ್ರು ಏನು ಮಾಡಬೇಕು, ಇನ್ನು ನಾವು ಒಂದು ಸ್ವಲ್ಪ ಕಲೆಕ್ಷನ್ ಮಾಡಿ ಕೊಡ್ತೀವಿ. ನಮ್ಮ ಏರಿಯಾದವರೆಲ್ಲ ಕಲೆಕ್ಷನ್ ಮಾಡಿ ಕೊಡ್ತೀವಿ. ಕಲೆಕ್ಷನ್ ಮಾಡಿದ ದುಡ್ಡನ್ನು ತೊಗೊಂಡು ವರ್ಕ್ ಮಾಡಿ, ನೀಟಾಗಿ ವರ್ಕ್ ಮಾಡಿ, ನೆಕ್ಸ್ಟ್ ಟೈಮಿಂದ ನೀರು ಬರಲಾರ್ದಂಗೆ ನೋಡ್ಕೊಳ್ಳಿ. ನಮಗೆ ಪರಿಹಾರ 2,500 ಬೇಡ, 5,000 ಬೇಡ, 10,000 ಬೇಕಾಗಿಲ್ಲ. ಪರಿಹಾರ ನಮಗೆ ಅದಕ್ಕಂತ ಬರೋದು ಅವಶ್ಯಕತೆ ಇಲ್ಲ. ಈಗ ನಮಗೆ ಪರಿಹಾರಕ್ಕೆ ಬೇಕಾಗಿಲ್ಲ. ನಮಗೆ ಪರಿಹಾರ ವರ್ಕ್ ಆಗಬೇಕು. ವರ್ಕ್ ಕ್ಲೀನಾಗಿ ನಡಿಬೇಕು. ನಡೆದ ಮೇಲೆ ನಾವು ಅದನ್ನು ರಂಜಿತ್, ಇದು ಜನರ ಆಕ್ರೋಶ ಏನಂದ್ರೆ ಮುಖ್ಯಮಂತ್ರಿಗಳು ಈಗ ರೆಡ್ ಕಾರ್ಪೆಟ್ ಅಲ್ಲಿ ಬಂದು ಮಳೆ ನಿಂತು ಹೋಗಿದೆ, ಪ್ರವಾಹ ಕೂಡ ಕಂಪ್ಲೀಟ್ ಆಗಿ ತಗ್ಗಿರುವಂಥದ್ದು, ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಏನೋ ಅವರು ಸಂತೋಷ ಪಡಿಸೋದಕ್ಕೆ ಈ ರೀತಿಯಾದಂತಹ ಒಂದು ಡ್ರಾಮಾವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಈಗ ಇಲ್ಲೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಏನು ಮುಖ್ಯಮಂತ್ರಿಗಳಿಗಾಗಿ ಹಾಕಿದಂತಹ ರೆಡ್ ಕಾರ್ಪೆಟ್ನ ತೆರವು ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಒಂದು HBR ಲೇಔಟಲ್ಲಿ ಆಗ್ತಿರುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಸೂಚನೆ ಕೊಟ್ಟು ಹೋಗುವಂತಹ ಸಾಧ್ಯತೆ ಇದೆ. ರಂಜಿತ್, ಮುತ್ತಪ್ಪ 11 ಗಂಟೆಗೆ ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ರು. ಈಗ 12 ಗಂಟೆ 42 ನಿಮಿಷ ಆಗಿದೆ. ಎಷ್ಟು ಗಂಟೆಗೆ ಬರ್ತಾರಂತೆ? ಏನು ಹೇಳ್ತಾರೆ? ರಂಜಿತ್, ಇದುವರೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇದುವರೂ ಕೂಡ ಬಂದಿಲ್ಲ. ಇವತ್ತು 11 ಗಂಟೆ 11:50ಕ್ಕೆ ಮುಖ್ಯಮಂತ್ರಿಗಳು ಈ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಬಾಧಿತರಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗಿತ್ತು. ಜೊತೆಗೆ ಇಲ್ಲಿ ಆಗಬೇಕಾದಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕಿತ್ತು. ಆದರೆ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಶೆಡ್ಯೂಲ್ ಆಗಿರುವಂತಹ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿರುವಂತಹ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಜನ ಕಳೆದ 2 ಗಂಟೆಯಿಂದ ಇಲ್ಲಿ ಕಾದು ಕುಳಿತು ತಮ್ಮ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳಿಗೆ ಹೇಳಿದರೆ ಆಗ್ಲಾದ್ರೂ ಏನೋ ಸಮಸ್ಯೆಗೆ ಪರಿಷ್ಕಾರ ಸಿಗ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಇದುವರೂ ಕೂಡ ವಿಧಾನಸೌಧದಿಂದ ಹೊರಟಿರುವಂತಹ ಮಾಹಿತಿ ಸಿಗದಿರುವಂತಹ ಕಾರಣಕ್ಕಾಗಿ ಎಷ್ಟೋ ಜನ ಇಲ್ಲಿರುವಂತಹ ಬಾಧಿತರೇನಿದ್ದಾರೆ ಎಲ್ಲರೂ ಕೂಡ ನಿರಾಶೆಯಿಂದ ವಾಪಸ್ ಹೋಗುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ